ಅಣ್ಣ ಇನ್ನೂ ಬರಲಿಲ್ಲ. ದಿನ ಹಿಂಗೆ ನೋಡಲಿ, ಮೊದ್ಲೇಕ ಲಗುನ ಬರ್ತಿದ್ರು, ಇಬ್ರು ಕೂಡಿ ಊಟ ಮಾಡ್ತಿದ್ವಿ. ಈಗ ಅದು ಏನೇನು ಇಲ್ಲ ನೋಡು, ಒಟ್ಟು ಹೆಂಡತಿ ಮಗಳು ಅನ್ನೋದು ಅವ್ರ ತಲೆಯಾಗ ಒಟ್ಟೇ ಇಲ್ಲ. 12ಕ್ಕೆ ಬರ್ತಾರ, ಕಡೆಗೆ ಅಲ್ಲೇ ಹೊರಗಡೆ ಊಟ ಮಾಡಿ ಬಂದಿರ್ತಾರೆ. ಇಲ್ಲ ನಾ ಅಡುಗೆ ಮಾಡಿಟ್ಟಿರ್ತೀನಿ ತಿಂತಾರೆ. ನಾನು ಒಂದಿಷ್ಟು ದಿನ ಕಾದ್ನವ, ಕಾದ್ರಾರ ಏನು ನಮಗೇನು ಬೆಲೆ ಐತೇನ. ನಾನು ಹಾಲು ಕುಡಿಸೋಕಿವ ಖುಷಿಗೆ ನಾನು ಕಾಯಲಿಲ್ಲ, ನಾ ಊಟ ಮಾಡಕತ್ಬಿಟ್ಟೆ. 2 ದಿನ ಅಂತೇಳಿ ಇವ್ರನ್ನ ಕಾಕೊಂತ ಕುಂದಿರ್ಲಿವ ನಾನು. ಇದು ಯಾಕೆ ಅತಿ ಆತ್ಲಿ. ನನ್ನ ಬಾಳೆ ಹೆಂಗೈತೆ ಅಂದ್ರೆ ನಗುವರ ಮುಂದೆ ನಗೇಡಿ ಥರ ಆಗಿಬಿಟ್ಟತ್ಲಿ ನನ್ನ ಬಾಳೆ. ಪಾರಿ ಯಾರಿಗೆ ಹೇಳೋದು ಬಿಡೋಯವ್ವ, ಕರೆಯಂದ್ರೆ ಒಯ್ಯವ. ನನಗಂಕರು ಜೀವನನ ಬೇಸರ ಆಗಿಬಿಟ್ಟತ್ಲಿ. ಹೇಯ್ ಯಾಕಲೆ ನೀ ಯಾಕೆ ಮನ್ಸಿಗೆ ಬೇಸರ ಮಾಡ್ಕೊತಿ? ಸುಮ್ಕಂದ್ರೆ ನಾವೆಲ್ಲ ಇಲ್ಲನ ಲೇ. ಬೇರೆದವ್ರ ಕಷ್ಟ ನೋಡಿದ್ರೆ ಅವ್ರ ಮುಂದೆ ನಮ್ದೇನೂ ಅಲ್ಲ. ಕದ ಸಚಕಾಯ ಹಾಕಲಿಕ್ಕಿ ಬಂದಂಗಾದ್ರೆ ತಗ ಹಾಕಿದ್ರಿ ಇಲ್ಲ? ಹಾಕಿ ಪಾಪಂದು ಒಂದು ಸಿರಪ್ ತೊಗೊಂಬ ಅಂತ ಹೇಳಿದ್ದೆ, ತೊಗೊಂಬಂದ್ರೇನು? ಅದು ಅಲ್ಲೇ ಆಫೀಸ್ನಾಗ ಹೊತ್ತು ಭಾಳತ್ತು ತರಕ್ಕೆ ಆಗಲಿಲ್ಲ. ನಾಳೆ ತರ್ತೀನಿ ತಗೋ. 2 ದಿನದ ಹೊತ್ತಾತು, ಬರೀ ಇದನ್ನ ಕತ್ತಿ ಹೇಳಕತ್ತೀರಿ. ನಿಮಗೆ ಮಗಳು ಅನ್ನೋದಾರ ಐತಿಲ್ಲ? ಬ್ಯಾಂಕಲ್ಲಿ ಏನು ತಿರ್ತೀರಪ್ಪ, ಸುಮ್ಮನೆ ಮನೆಗಾರೆ ಯಾಕೆ ಬರ್ತೀನಿ ಅಂತ ಅನ್ಸುತ್ತೆ. ಸಣ್ಣಗ ಅಲ್ಲೇ ಇರೋದು ಪಾಡ. ನೋಡ್ರಿ ಅಲ್ಲಿ ಪಾರೋ ಬಂದ, ಮಾತಾಡ್ಸೋರಿ. ಆರಾಮ್ ರೀ ಪಾರ್ವತಿ ಅವ್ರ. ಸಾರಿ ಮೇಡಮ್ ಅವ್ರು ಆರಾಮಿದ್ರಿ ಇಲ್ರಿ? ಮೇಡಮ್ ಅವ್ರಂತ ಏನು ಕರಿಯೋದು ಬೇಡ, ಮೊದ್ಲೇಕೆ ಹೆಂಗೆ ಕರಿತಿದ್ದೆ ಹಂಗೆ ಕರಿಯಣ್ಣ. ನೀ ಆರಾಮದಿಲ್ಲಣ್ಣ? ಆರಾಮ್ ಅದೀನಿ ರೀ. ಏನಣ್ಣ ನಿನ್ನ ಅವತಾರ? ನನಗೇನು ನಾನು ಯಾಕಣ್ಣ ಈ ಚಟಕ ದಾಸಾದಿ? ಎಲ್ಲ ವರದಿಗಳನ್ನು ನಿಮ್ಮ ಗೆಳತಿ ಒಪ್ಪಿಸಿದ್ದಾಳೆ ಅನಿಸುತ್ತೆ ಅಲ್ಲವೇ? ಹೇಳಿದ್ರಿ ಏನೋ ಬಿಟ್ರಿ ಏನೋ, ಕಣ್ಣಿಗೆ ಕಾಣುತ್ತಲ್ಲ. ಯಾಕನ್ನ ಹಿಂಗೆ ಮಾಡ್ತಿ? 4 ಮಂದಿಗೆ ಬುದ್ಧಿ ಹೇಳ್ತಿದ್ದಿ, ಹೌದು ಹಣ್ಣು ಬಾಳೆ ಮಾಡಿ ಇಲ್ಲಿ ಬಂದಿಂದ ಇದನ್ನ ಹೊಲಸು ಇದನ್ನ ಚಟ ಯಾಕೆ ಕಲ್ಕೊಂಡ್ಯಾನ? ಏನಿಲ್ಲ, ಹಂಗೆ ಟೆನ್ಷನ್ ಯಾವಾಗಲೂ ಮೆಚ್ಚಿರಿ ಅಷ್ಟೇ. ನಾನು ದಿನ ಕುರು ಬರಂಗಿಲ್ಲ, ಯಾವಾಗಲೂ ಅಷ್ಟೇ. ಇಷ್ಟರ ಸುಳ್ಳು ಹೇಳ್ತಿ ಅಂತೀನಿ ನಾನು. ಯಾವಾಗ್ರೊಮ್ಮೆ ದಿನ ಇದನ್ನ ಮಾಡ್ತಿ. ಏನು ತಿನ್ನೋದು ಖಬರ್ ಇಲ್ಲ, ಮಕ್ಕಳು ಅಂದ್ರೆ ಖಬರ್ ಇಲ್ಲ, ಒಟ್ಟು ಏನಂದ್ರೆ ಏನಿಲ್ಲೇ ಇಲ್ಲ ನಿಮಗೆ. ಊರಾಗ ಆಗ್ಲಾರ್ದವ್ರು ನಿನಗೆ ಎಷ್ಟು ಮಂದಿ ಅದಾರ. ನೀ ಹಿಂಗತಿ ಮಾಡ್ತಿ ಅಂದ್ರೆ ಚಪ್ಪಾಳೆ ಹೊಡೆದು ನಗ್ತಾರ, ಬೇಷ್ ಆತು, ಇವನು ಬಾಳೆ ಕೆಟ್ಟು ಚಲೋ ಆತು ಅಂತೇಳಿ ಅಂತಂತಾರ. ಯಾಕನ್ನ ಹಿಂಗತಿ ಮಾಡ್ತಿ? ಬಂಗಾರದಂಥ ಮಗಳದಾಳ, ತುಂಬಿದ ಸಂಸಾರ ಐತಿ ನಿಮ್ದು, ಯಾಕೆ ಹಿಂಗತಿ ಮಾಡ್ತೀಯನ್ನ? ಇದನ್ನೆಲ್ಲ ಬಿಟ್ಬಿಡಪ್ಪ. ಅವ್ರು ಹೆಂಗೆ ಬಿಡ್ತಾರೆ ಇದನ್ನು? ಬಿಡಂಗಿಲ್ಲ, ಇನ್ನೂ ನಮ್ಮನ್ನು ಬಿಡ್ತಾರೆ ಹೊತ್ತಾಗಿ ಚಟ ಬಿಡಂಗಿಲ್ಲ. ಬಾಯ್ ಮಚ್ ಬರೀ ಒಟ್ಟ ಅನ್ಕೊಂಡು ಎಲ್ಲರೂ ನನಗೆ ಬುದ್ಧಿವಾದ ಹೇಳಕ್ಕೆ ಬರೋವ್ರೆ. ನಾನು ಹೆಂಗಿರ್ಬೇಕು ಹ್ಯಾಂಗೆ ಬಿಡಬೇಕು ಅಂತ ಗೊತ್ತೈತಿ. ನಂಗೆ ಯಾರು ಕೈಲಿ ಹೇಳಿಸ್ಕೊಳೋ ಅಂತ ಅವಶ್ಯಕತೆ ನನಗಿಲ್ಲ. ಅತಿಥಿಯಾಗಿ ಬಂದವ್ರು ಅತಿಥಿ ಥರ ಇರ್ಬೇಕು. ಅದು ಬಿಟ್ಟು ಮನೆ ಯಜಮಾನಾಗ ಬುದ್ಧಿವಾದ ಹೇಳೋದಲ್ಲ. ಎಲ್ಲರಿಗೂ ಅವ್ರದ್ದೊಂದು ಲಿಮಿಟ್ ಇರ್ತೈತಿ. ಲಿಮಿಟಿಂದ ತಕ್ಕಂತ ಇರ್ಬೇಕು. ನಾ ದೊಡ್ಡ ತಹಸೀಲ್ದಾರ್ ಆಗೀನಿ ಅಂತೇಳಿ ತಹಸೀಲ್ದಾರ್ಕಿನ್ನ ನಮ್ಮ ಮುಂದೆ ಹಚ್ಚಕ್ಕೆ ಬರಬಾರ್ದು. ಬಂದೆ ತಿಂದ ಹೋದೆ ಅನ್ನೋಂಗಿರ್ಬೇಕು. ಊಟ ಮಾಡಂಗಿಲ್ಲನ? ಅಲ್ಲೇ ನೀನೇ ತಿಂದು ಸಾಯ್. ನೋಡ್ದಪ್ಪ ರೀ ಹಿಂಗತಿ ಮಾತಾಡ್ತಾರೆ. ನನಗಂಕರು ದಿನ ಇದನ್ನ ನೋಡಿ 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 ತಲೆ ಚಿಟ್ಟಿಡ್ದು ಬಿಟ್ಟತ್ಲಿ, ಸಾಕಾಗ್ಬಿಟ್ಟತಿ. ಹೆಂಗೆ ಮಾತಾಡ್ತಾರೆ ನೋಡ್ಲಿ. ಏನೋ ತಪ್ಪು ತಿಳ್ಕೊಬೇಡ್ಲಿಪ್ಪ ರೀ, ನಾನು ತಪ್ಪು ತಿಳ್ಕೊಳಂಗಿಲ್ಲ. ಅನ್ನ ಮಾತಾಡಕತ್ತಿಲ್ಲ, ಅನ್ನನ ಒಳಗೈತಲ್ಲ ಎಣ್ಣೆ ಮಾತಾಡ್ಸಕತ್ತೈತಿ. ಬರೀ ಹಿಂಗೆ ಮಾಡ್ತಾರೆ ನೋಡ್ಲಿ ಅವ. ಹುಡುಗಿದು ಸಿರಪ್ ತೊಗೊಂಬ ಅಂತ 2 ದಿನದ ಹೊತ್ತಾತು. ಡಾಕ್ಟರ್ ಅದನ್ನು ದಿನ ಕುಡಿಸಂತ ಹೇಳ್ಯಾರ. ಇನ್ನು ಹುಡುಗಿದು ಆಪ್ರೇಷನ್ ಮಾಡಿಸ್ಬೇಕು. ಹಿಂಗತಿ ಬೇಜವಾಬ್ದಾರಿಯಿಂದ ನಡ್ಕೋತಾರಲಿವ. ನಾ ಏನು ಮಾಡಲಿ? ಹಿಂಗತಿ ಆದ್ರೆ ಇದು ಮೆಟ್ಟಿಗೆ ಹತ್ತಂಗಿಲ್ಲ. ನಾ ಹೇಳ್ದಂಗೆ ಮಾಡ್ತೀಯ? ಏನು ಹೇಳ? ಏಟ್ ಮಾಡು. ಅಯ್ಯಯ್ಯ ಒಲಿವ ನಾನು. ನೀನು ಗಂಡಗ ನೀ ಬುದ್ಧಿ ಕಲಿಸ್ಬೇಕಂದ್ರೆ ನೀ ಇದನ್ನ ಮಾಡಲೇಬೇಕು. ನಾ ಹೇಳೋದಷ್ಟು ಕೇಳಿ ನೀನು. ನಾನು ಕೂಡ ಬಾ. ನಾ ಹೇಳೋದಂಗೆ ಮಾಡು. ಸರಿ ಹಾಗೆ ಮಾಡ್ತೀನಿ ತಗೋ. ಈಗೇನು ಹೇಳಿದ್ರು ಅರ್ಥ ಆಗಂಗಿಲ್ಲ. ಒಂದಿಷ್ಟು ದಿನ ಅಡ್ಡಾಡ್ಲಿ ಬಾ. ನೋಡಿ ಅಣ್ಣ, ಈ ಊರು ಎಷ್ಟು ಸ್ವಚ್ಛ ಆಗೈತಿ. ಯಾರು ಮನೆ ಮುಂದೆ ಹೊಲಸಾಟಿ ಇಟ್ಕೊಂಡಿರ್ತಾರ ಅವ್ರಿಗೆ ದಂಡ ಹಾಕಿವಿ ಅಂತ ಹೇಳಿವಲ್ಲ, ಅವಾಗಿಂದನ ಸ್ವಚ್ಛ ಇಟ್ಕೊಳಕತ್ಬಿಟ್ರು ಮಂದಿ. ಒಂದಿಬ್ಬರಿಗೆ ದಂಡ ಹಾಕಿದ್ವಲ್ಲ, ಎಲ್ಲಿದು ತಗಲ್ ಅಂತೇಳಿ ನಾವು ಎಲ್ಲರೂ ತಮ್ಮ ಮನೆ ಮುಂದೆ ಸ್ವಚ್ಛ ಇಟ್ಕೊಳಕತ್ಬಿಟ್ರು. ಊರು ಸ್ವಚ್ಛ ಇಟ್ಕೊಂಡ್ರ ಅಂದ್ರೆ ಇವು ರೋಗ ರುಜಿನ ಏನೂ ಇರೋಂಗಿಲ್ಲ, ಸೊಳ್ಳೆ ಪಳ್ಳೆ ಆಗಂಗಿಲ್ಲ. ನಮ್ಮೂರಿಗೆ ಪ್ರಶಸ್ತಿ ಸಿಕ್ಕೈತಪ್ಪ ಸ್ವಚ್ಛ ಹಳ್ಳಿ ಅಂತೇಳಿ. ಆತಿಲ್ಲ ನೀನು ಅಧ್ಯಕ್ಷ ಆಗಿಂದ ನೋಡುವ, ನಮ್ಮ ಊರಿಗೆ ಸ್ವಚ್ಛ ಆಗಿದ್ದು ಎಷ್ಟು ಮಂದಿ ಬಂದ್ರು ಬರೀ ಹೊಟ್ಟೆ ತುಂಬಿಸ್ಕೊಂಡು ಹೋದ್ರು ಹೊರತಾಗಿ ಯಾರು ಊರು ಸ್ವಚ್ಛ ಮಾಡಲಿಲ್ಲ ನೋಡುವ. ಜನಗಳು ನಮ್ಮನ್ನ ಆರಿಸಿ ತಂದಿರ್ತಾರ ಅಂದ್ರೆ ಅಣ್ಣ, ನಾವು ಕೆಲಸ ಮಾಡ್ಬೇಕಪ್ಪ. ಎಲ್ಲರಿಗೂ ನಿಂತರ ಬುದ್ಧಿ ಬೇಕಲ್ವಿ.
ನಾಳೆ ಎಮ್ ಎಲ್ ಎಂ ಪಿ ಅವ್ರು ಬರ್ತಾರೆ. ಯಾಕಂದ್ರೆ ಊರನ್ನ ಒಂದು ಸತಿ ಒಂದು ರೌಂಡ್ ಹಾಕ್ತಾರಂತ. ಎಲ್ಲಿ ಏನು ಹೊಲಸಾಟಿರ್ಬಾರ್ದು ನೋಡಪ್ಪ. ಹಾಂ, ನಾ ಹೇಳ್ತೀನಿ ನೋಡಿ. ಮತ್ತೇನು ಅಸ್ತವ್ಯಸ್ತ ಆಗ್ಬಾರ್ದು. ಆಯ್ತಕ್ಕ, ನಾವೆಲ್ಲ ನೋಡ್ಕೋತಿತ್ತು. ಈ ರೋಡ್ನ್ಯಾಗ ಇದೊಂದು ತೆಂಗಿನ ಗಿಡ ಐತಲ್ಲ, ಇದನ್ನು ಕಡಿಸಿಬಿಡ್ರಿ. ಯಾಕಂದ್ರೆ ಯಾವ್ರ ಗಾಡಿ ಪಾಡಿ ಬಂದು ಅಂದ್ರೆ ಇಲ್ಲೇ ಗಾಂವ್ ಆಗಂಗಿಲ್ಲ. ಈ ಗಿಡನ ಕಟ್ಸಕ ಹೆಂಗ್ಲಿಕ್ಕ? ಯಾಕೆ ಯವ್ವ ಜಗಳ ಗಂಟಿನ ಯವ್ವ ಆಕಿ ನಾಮೊಂದು ಬೀದು ಗಿಡ ನಾವು ಮೊನ್ನೆ ಅದನ್ನ ಕಳಿಸ್ಬೇಕಂತ ಬಂದ್ರು ಅಂದ್ಲು. ಹಾಕಿದಲ್ಲ ಏನಲ್ಲ ಜಾಗ ಇದು. ಹಾಂ, ಅದು ಹೆಂಗೆ ಇಲ್ಲಿ ಗಿಡ ನಡ್ತಾವಂತ ಅಡ್ಡಾಡಕ್ಕದು ತೊಂದರೆ ಆಗುತ್ತಾ? ಮಂದಿಗೆಲ್ಲ ತೊಂದರೆ ಆಗಂಗಿಲ್ಲನೇ ಇಲ್ಲಿ. ರೋಡ್ ಮಾಡ್ಸೋ ಮುಂದಾಗ ನೋಡ್ಬಿ, ಅದನ್ನಷ್ಟ ಬಿಟ್ಟಿಸಿ ಎಲ್ಲ ರೋಡ್ ಮಾಡ್ಯಾರ. ಆ ಗಿಡ ಕಡಿಸೇ ಬಿಡ್ಲಿಕ್ಕೆ. ಏ ರಾಮವ್ವ ಯಾರ? ಓ ಸಾಂಗವ್ವ. ಹೇಳವ್ವ. ಈ ಗಿಡ ಕಡ್ಸಕ್ ಬೇಡ ಅಂತೇಳಂತಲ್ಲ ಯವ್ವ. ಅಲ್ವೇ ನಡು ರೋಡ್ನ್ಯಾಗ ಐತಿ. ಗಾಡಿ ಪಾಡಿ ಹೋಗಾಕ ಗಾಂವ್ ಆಗ್ಬೇಕಿಲ್ಲ. ಈಗನ ಇಕ್ಕಟ್ಟೈತಿ ಇದು ಜಾಗ. ಹೆಂಗವ ಇದು? ಏ ಯಾಕ ಹಿಂದಕ್ಕೊಮ್ಮೆ ಹಿಂಗ ಕಡಿಯಾಕ ಬಂದಿದ್ರು, ಅವ್ರನ್ನ ಬಿಟ್ಟಿಲ್ಲ ನಾನು. ನಾ ಬೆಳೆಸಿದ್ದು ತೆಂಗಿನ ಗಿಡ ಇದು. ಅದ್ಯಾಂಗ ಕಡಿತೀರಿ ನೋಡ್ತೀನಂತ ನಾನು. ಅಲ್ವೇ ನಿನ್ನ ಮನಿ ಮುಂದರೆ ಇಲ್ಲ. ನಿನ್ನ ಮನಿ ಬಿಟ್ಟಿಟ್ಟು ದೂರ ಐತಿ. ನೀನೇ ನಡೆಸಿರ್ಬೋದು ಇಲ್ಲಂತಲ್ಲ. ಆದ್ರೆ ನೋಡು ದಾರ್ಯಾಗ ಐತಿ ಅಲ್ವೇ ಇದು. ಮಂದಿಗೆ ಅಡ್ಡಾಡಕ್ಕದು ತೊಂದರೆ ಆಗಂಗಿಲ್ಲನ? ನೋಡವ, ಅದು ಏನು ಗೊತ್ತಿಲ್ಲ. ನಾನು 8 ವರ್ಷ ಕಷ್ಟಪಟ್ಟು ಬೆಳೆಸಿರುವಂಥ ತೆಂಗಿನ ಗಿಡ ಅಲ್ಲನ. ನಾನಂಕರು ಇದನ್ನು ಕಡಿಯಕ್ಕೆ ಬಿಡಂಗಿಲ್ಲ. ನಾನು ಗಂಡ ನಾನು ಕೂಡ ಹೆಚ್ಚಿರೋ ಗಿಡ ಅವು ಇದು. ನೋಡುವ, ಕಾನೂನುಬದ್ಧವಾಗಿ ಮಾತಾಡ್ತಾನೆ. ಇದು ನಡು ದಾರ್ಯಾಗ ಹಿಂಗತಿ ಇರಬಾರ್ದು. ನಾಳೆ ಎಮ್ ಎಲ್ ಎ ಎಂ ಪಿ ಅವ್ರು ಬರ್ತಾರವ. ಊರು ನೋಡಾಕ ಹಿಂಗೆ ನೋಡು ಗಿಡ ಇತ್ತಂದ್ರೆ ಏನು ಅನ್ನಕ್ಕಿಲ್ಲ, ಹೌದಿಲ್ಲ? ನನಗದೇನು ಗೊತ್ತಿಲ್ಲ. ಈ ಗಿಡ ಕಡದ್ರಿ ಅಂದ್ರೆ ಮತ್ತು ನಾನು ಸುಮ್ಮನೆ ಇರಂಗಿಲ್ಲ ನೋಡು. ಹಂಗತಿ ಅಂದ್ರೆ ಹೆಂಗೆ ಬಿ? ಮತ್ತು ಊರು ಚಂದ ಕಾಣ್ಬೇಕಿಲ್ಲ? ನೋಡು ಗಿಡ ಇಲ್ಲಿ ತೆಂಗಿನ ಗಿಡ ಬೆಳೆಸ್ಬಿಟ್ಟು ಹೋಗಾರು ಬರಾರುಗೆ ತೊಂದರೆ ಆಗುತ್ತೆ. ಮತ್ತು ದನ ಕರ ಕಟ್ಟಿ ಬಿಡ್ತಾರ, ಮಂದಿಗೆ ಅಡ್ಡಾಡಕ್ಕೆ ಅದು ತೊಂದರೆ ಆಗಂಗಿಲ್ಲನ? ನನಗದೇನು ಗೊತ್ತಿಲ್ಲವ ಸಂಗವ. ನೋಡುವ, ನಾನು ನಿನ್ನ ಕೂಡ ಜಗಳ ಮಾಡಂಗಿಲ್ಲ. ಇದಕ್ಕೆಲ್ಲ ನೀವು ಕೈ ಹಾಕಬೇಡ ತಂಗಿ. ಅಲ್ಲನ ದಿನಕ್ಕೆ ಒಂದು ಕಾಯಿ 2 ಕಾಯಿ ಬೀಳ್ತಾವೆ. ಒಂದು ಕಾಯಿಗಿನ 50 ರೂಪಾಯಿ, 2 ಕಾಯಿಗೆ 100 ರೂಪಾಯಿ. ಅಲ್ಲನ ಇದರಿಂದ ನನ್ನ ಹೊಟ್ಟೆ ತುಂಬುತ್ತು. ಈ ಗಿಡ ಒಂದು ಕಡಿದು ಬಿಟ್ರೆ ನನ್ನ ಹೊಟ್ಟೆ ತುಂಬುತ್ತನವ. ಅಲ್ಲಿ ಬಿ ಗಂಡ ಸತ್ತಿದ ಪೆನ್ಷನ್ ಬರಂಗಿಲ್ಲ ನಿನಗೆ? ಎಲ್ಲರೂ ರೊಕ್ಕ ತಿಂದು ಹೋದ್ರು, ಯಾರು ಮಾಡಿಸ್ಕೊಟ್ಟಿಲ್ಲ. ಮತ್ತು ನಾ ಏನು ಉಪವಾಸ ಇಲ್ಲನು? ನನ್ನ ಮಕ್ಕಳು ನನ್ನ ಹೊಳೆ ನೋಡಂಗಿಲ್ಲ. ಇರೋ ಗಿಡನ ನನ್ನ ಕಾಯ್ತೈತಿ, ನನ್ನ ಹೊಟ್ಟೆ ತುಂಬಿಸ್ತತಿ. ಆಯ್ತು ತಗೋಬಿ, ನಿಂದು ಅದು ವೃದ್ಧಾಪ್ಯ ವೇತನ ಮತ್ತು ಗಂಡ ಸತ್ತಿದ್ದು 2 ಪೆನ್ಷನ್ ಮಾಡಿಸ್ಕೊಡ್ತೀನಿ. ಈ ಗಿಡ ಕಡಿಸ್ಬಿಡ್ತೀನಿ. ಹಂಗೆ ನಿನಗೆ ಒಂದು 10,000 ರೂಪಾಯಿ ಕೊಡ್ತೀವಿ, ಆತಾ? ಆತವ. ಸುಮ್ಮನೆ ನಿನ್ನ ಮಾತಿಗಂತೆ ಮರ್ಯಾದೆ ಕೊಟ್ಟೇನೆ ನಾನು. ಅಲ್ಲ, ಒಬ್ರಿಗಿನೂ ಬಗ್ದಿದ್ದಿಲ್ಲ. ನಮ್ಮ ಸಂಘಕ್ಕೆ ಸುಮ್ಮನೆ ಅಲ್ಲಿ ನೋಡಾಕಿ ಹೇಳ್ದಂಗೆ ಕೇಳಿದ್ಲು. ಆಕೆ ನಮ್ಮ ಅಕ್ಕಂದು ಲಕ್ಷಣ ಹಂಗೆ ಐತಪ್ಪ. ಏನಪ್ಪ, ನಮ್ಮ ಅಕ್ಕನ ಅಧ್ಯಕ್ಷ ಮಾಡಿಂದ ಊರೆಲ್ಲ ಸ್ವಚ್ಛ ಆಯ್ತು. ಎಲ್ಲ ಭಾರಿ ಆಯ್ತು. ನಮ್ಮೂರು ಸಾಲಿ ಪಾಲಿ ಎಲ್ಲ ಪೇಂಟ್ ಹಚ್ಚಿ ಎಲ್ಲ ಜಗ್ಮಗ್ ಆತಪ್ಪ. ಹೌದು.